ಆಕೆ ಮದುವೆಯಾಗಿ ಜಸ್ಟ್ 3 ವರ್ಷ ಆಗಿತ್ತು. ಅಷ್ಟರೊಳಗೆ ನೋಡಬಾರದ ನರಕ ನೋಡಿದ್ಲು. ಮಗ ಹುಟ್ಟಿದ್ರೂ ಕೂಡ ಗಂಡನ ಕಾಟ ತಪ್ಪಿರಲಿಲ್ಲ. ದಂತದ ಗೊಂಬೆಯಂತಿದ್ದ ಹೆಣ್ಮಗಳು ಗಂಡನ ಮನೆಯವರ ಕಾಟಕ್ಕೆ ದುರಂತ ಅಂತ್ಯ ಕಂಡಿದ್ದಾಳೆ. ನೋಡುವುದಕ್ಕೆ ಸ್ಫುರದ್ರೂಪಿಯಂತ ಚೆಲುವು, ಓದಿನಲ್ಲೂ ತುಂಬಾನೇ ವಿದ್ಯಾವಂತೆ. ಡಬಲ್ ಡಿಗ್ರಿ ಮುಗಿಸಿದವಳು ಸಂಸಾರ ಅನ್ನೋ ನೊಗ ಹೊತ್ತು 3 ವರ್ಷ ಆಗಿತ್ತು. 10 ಕನಸು ಕಟ್ಕೊಂಡು ಹಸಮಣೆ ತುಳಿದವಳಿಗೆ ಗಂಡ ಅನ್ನಿಸ್ಕೊಂಡವನೇ ಸರ್ವಸ್ವ ಆಗ್ತಾನೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ಲು. ಆದರೆ ಈ ಹೆಣ್ಮಗಳ ಬಾಳಲ್ಲಿ ಆಗಿದ್ದೇ ಬೇರೆ. ಜೀವನದುದ್ದಕ್ಕೂ ಜೊತೆಯಾಗಿರ್ತೀನಿ ಎಂದವ ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದ. ಅತ್ತಿಗೆ ಅನ್ನಿಸ್ಕೊಂಡವರೂ ಕೂಡ ಸೊಸೆ ಪಾಲಿಗೆ ಶೂರ್ಪನಕ್ಕಿಯಂತಾಗಿದ್ರು. ಹಣದ ಹುಚ್ಚಿಗೆ ಬಿದ್ದ ಗಂಡ ಕೊಡಬಾರದ ಕಾಟ ಕೊಡುತ್ತಿದ್ದ. ಕೊನೆಗೆ ಇದೇ ಸಿಟ್ಟಲ್ಲೇ ವಿಷ ಕುಡಿಸಿ ಕೊಂದು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಹೆಣ್ಮಗಳ ಒಂದೊಂದು ಫೋಟೋ ನೋಡ್ತಿದ್ರೆ ಕರಡು ಹಿಂಡಿದಂತಾಗ್ತಿದೆ. ಇಷ್ಟು ಮುದ್ದಾಗಿದ್ದ ಮಗಳನ್ನ ಅದೇಗೆ ಹೆಣ್ಣೆತ್ತವರು ಮರೀತಾರೋ. ಈಕೆ ಹೆಸರು ಪೂಜಾ ಅಂತ. ಜಸ್ಟ್ 30 ವರ್ಷ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಶಂಕರವಳ್ಳಿ ಗ್ರಾಮದವಳು. MSW ಮುಗಿಸಿದ್ದ ಪೂಜಾಳನ್ನ 3 ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾವಿನಕೆರೆ ಶೆಟ್ಟಿಕೊಪ್ಪದ ಶರತ್ಗೆ ಕೊಟ್ಟು ಮದುವೆ ಮಾಡಿದ್ರು. ಮನೆಯಲ್ಲಿ ಒಳ್ಳೆ ಜಮೀನು, ತೋಟ ಇದೆ ಅಂತ ಅದ್ಧೂರಿಯಾಗಿಯೇ ಮದುವೆ ಮಾಡಿಕೊಟ್ಟಿದ್ರು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದ ಅಳಿಮಯ್ಯ ಬರ್ತಾ ರಾಕ್ಷಸನಾಗಿದ್ದ. ಹಣದ ಹುಚ್ಚಿಗೆ ಬಿದ್ದವ ವರದಕ್ಷಿಣೆ ತಗೊಂಡು ಬಾ ಅಂತ ಕೊಡಬಾರ್ದ ಕಾಟ ಕೊಡ್ತಿದ್ದನಂತೆ. ಆದರೆ ಪೂಜಾ ಮಾತ್ರ ಯಾವುದನ್ನೂ ಹೆತ್ತವರ ಬಳಿ ಹೇಳ್ಕೊಂಡಿರಲಿಲ್ಲ. ಪೂಜಾಗೆ 2 ವರ್ಷದ ಮಗ ಕೂಡ ಇದ್ದಾನೆ. ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೃದಯ ಸಂಬಂಧಿ ಕಾಯಿಲೆ ಕಾಡುವುದಕ್ಕೆ ಶುರುವಾಗಿತ್ತು. ಒಂದು ಕಡೆ ಮಗನಿಗೆ ಬಂದಿರೋ ಕಾಯಿಲೆ, ಇನ್ನೊಂದು ಕಡೆ ಗಂಡನ ಮನೆಯವರ ಕಾಟ. ಇದೆಲ್ಲದರಿಂದ ಈ ಪಾಪದ ಹೆಣ್ಮಗಳು ಅಕ್ಷರಶಃ ಬೆಂದು ಹೋಗಿದ್ಲು. ಅವಳು ಭಾರಿ ಸ್ವಾಭಿಮಾನಿ. ಅವಳೇನೂ ಹೇಳ್ಕೊತಿರ್ಲ. ಅವಳಂಗೆಲ್ಲ ಏನು ಹೇಳ ಅಂತ ಹುಡುಗಿ ಅಲ್ಲ. ಆ ಥರದ ಹುಡುಗಿಯ ಇದು ಮೊನ್ನೆ ಆಗಿದ್ದು. ಮೊನ್ನೆ ಇವತ್ತಿ 4 ದಿವಸ ಆಯ್ತು. ಅವ್ರ ಅಕ್ಕ, ಅವ್ರ ಅತ್ತೆ ಮಾವ, ಅವ್ರ ಗಂಡ, ಅವ್ರ ಒಬ್ರು ಅತ್ತಿಗೆ ಇದಾರೆ. ಅವರೆಲ್ಲ ಭಾರಿ ಹಿಂಸೆ ಮಾಡ್ಯಾರಂತೆ. ಅವ್ರು ದಯವಿಟ್ಟು ಹೇಳಲ್ಲ ನಮಗೆ. ಆಮೇಲೆಲ್ಲ ನಮಗೆ ಗೊತ್ತಾಯ್ತು. ಇತ್ತೀಚೆಗೆ ಗಂಡನ ಮನೆಯವರ ಕಾಟ ಮಿತಿಮೀರಿ ಹೋಗಿತ್ತು. ಅದರಲ್ಲೂ ಅತ್ತೆ ಹಾಗೂ ಅತ್ತಿಗೆ ಈ ಪೂಜಾ ಪಾಲಿಗೆ ರಾಕ್ಷಸಿಯರಾಗಿದ್ರಂತೆ. ಕುಂತ್ರೂ ತಪ್ಪು, ನಿಂತ್ರೂ ತಪ್ಪು, ಸಣ್ಣ ವಿಷಯಕ್ಕೂ ಕೊಡಬಾರ್ದ ಕಾಟ ಕೊಡ್ತಿದ್ರು. ಮೊನ್ನೆ ಅದೇನಾಯ್ತೋ ಗೊತ್ತಿಲ್ಲ. ಹೆಣ್ಣೆತ್ತವರು ಹೇಳೋ ಪ್ರಕಾರ ಪೂಜಾಳಿಗೆ ಮನಬಂದಂತೆ ಥಳಿಸಿದ್ದಾರೆ. ನಂತರ ಅತ್ತೆ, ಮಾವ, ಅತ್ತಿಗೆ, ಗಂಡ ಸೇರ್ಕೊಂಡು ಬಲವಂತವಾಗಿ ವಿಷ ಕುಡಿಸಿದ್ದಾರೆ. ನಂತರ ಪೂಜಾಳೆ ವಿಷ ಸೇವಿಸಿದ್ದಾಳೆ ಅಂತ ಸಂಬಂಧಿಕರಿಗೆಲ್ಲ ವಿಷಯ ಮುಟ್ಟಿಸಿದವರು ಎನ್ಆರ್ಪುರದ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ಆಗಲ್ಲ ಅಂತಿದ್ದಂತೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಆದ್ರೆ ಅಲ್ಲೂ ಪೂಜಾ ಬದುಕುಳಿಯಲಿಲ್ಲ. ಯಾವಾಗ ಪೂಜಾ ಸಾವಿನ ಮನೆ ಸೇರಿದ್ಲೋ ಗಂಡನ ಮನೆಯವರೆಲ್ಲ ಮೃತದೇಹ ಬಿಟ್ಟು ನಾಪತ್ತೆಯಾಗಿದ್ರು. ಅವ್ರು ಗಂಡ ಕೈಯಾರೆ ಅದನ್ನು ಕೊಂದಾಕ್ಬಿಟ್ರು. 2 ಬಾಗಿಲು ಹಾಕ್ಕೊಂಡು ಬಾಗಿಲು ತೆಗೆದೆ. ಬೆಳಿಗ್ಗೆ ಜಾಮ 5:30 ಬಾಗಿಲು ಹಾಕ್ಕೊಂಡು ಎಷ್ಟು ನಿಮಿಷ 5 ಲೀಟ್ರ್ ಕಳೆನಾಶಕ ಇವ್ರ ಬಾಯಿಗೆ ಹುಯ್ದು ತಂದು ಇಟ್ಟಿದ್ರು. ಕಳೆನಾಶಕ ಕ್ಯಾನ್ ಅವ್ರ ಮನೇಲೇ ಇತ್ತು. ಲಾಸ್ಟಿಗೆ ನನ್ನ ಮಗಳು ನನ್ನ ಹತ್ರನೇ ಹೇಳ್ತು, ನೀನು ಗಂಡು ಮಗ ಬದುಕಬೇಕು ಅಂದರೆ ನೀನು ಸಾಕ್ಷಿ ಏನೂ ಹೇಳಬೇಡ ಅಂತೇಳಿ ಅದು ಬೆದರಿಕೆ ಆಗ್ತದೆ. ನನ್ನ ಹತ್ರ ಪ್ರಾಣ ಬಿಡ್ಬೇಕಂತ ಹೇಳಿದ್ಲು. ಅಪ್ಪಾಜಿ ನಾನು ಲಾಸ್ಟ್ ಇನ್ನೇನು ಮಾಡೋಣ, ಬದುಕನ ನನ್ನ ಮಗ ನಾನಂತೂ ಸತ್ತೆ, ನನ್ನ ಮಗ ಯಾರು ಬದುಕಲಿ ಅಂತ ಹೇಳಿ ಅವರು ಧಮಕಿ ಹಾಕಿದ್ರು. ಹಾಗಾಗಿ ನಾನು ಸಾಕ್ಷಿ ಏನೂ ಹೇಳ್ದಿಲ್ಲ. ನೀವು ನನ್ನ ಮಗನ ತಾವೇ ಸಾಕೇಳಿ ಏನಾರು ಮಾಡಿ ಆ ಪಾಪ ಫಲ ಅವ್ರು ಉಣ್ತಾರೆ. ನಿಮಗೆ ಸಾಧ್ಯ ಆದರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಅವರಿಗೆ ಅಪ್ಪಾಜಿ ಅಂತ ಹೇಳಿ ನನ್ನ ಮಗಳು ಪ್ರಾಣ ಬಿಡ್ತಾರೆ. ನಾವು ಪರಿಶೀಲನೆ ಮಾಡಿ ಬಾಡಿ ಎಲ್ಲ ವೆರಿಫೈ ಮಾಡಿ ಪೋಸ್ಟ್ ಮಾರ್ಟಮಿಗೆ ಸಹಕಾರ ಕೊಟ್ಟಿದ್ವಿ. ಇದರ ತನಿಖೆಯನ್ನು ಪೊಲೀಸ್ನವರು ಕ್ರಮ ಕೈಗೊಳ್ಳೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಅವರು ಮಾನಸಿಕ ಹಿಂಸೆ ಆಗಿ ಮನೆಯಲ್ಲಿ ಮಾನಸಿಕ ಹಿಂಸೆ ಕೊಟ್ಟು ಇದರಿಂದ ನಾನು ಪಾಯ್ಸನ್ ಕುಡಿದಿದ್ದೀನಿ ಅಂತ ಅವರು ಹೇಳಿಕೆ ನೀಡಿದ್ದಾರೆ. ಅವರ ಕಡೆಯವರು ತನಿಖೆ ನಡೆಸಿ ಅಂತ ಹೇಳಿ ನಾನು ಸೂಚನೆ. ಹೆಣ್ಣಿನ ಮನೆಯವರು ದೂರು ನೀಡುತ್ತಿದ್ದಂತೆ ಶರತ್ ಹಾಗೂ ಆತನ ತಂದೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಅತ್ತಿಗೆ ಮಾತ್ರ ನಾಪತ್ತೆಯಾಗಿದ್ದಾರೆ. ನಿಜಕ್ಕೂ ಪೂಜಾಳೆ ಆತ್ಮಹತ್ಯೆ ಮಾಡಿಕೊಂಡ್ಲಾ ಅಥವಾ ಗಂಡನ ಮನೆಯವರೇ ವಿಷ ಕುಡಿಸಿ ಕೊಂದ್ರ ಅನ್ನೋದು ನಿಗೂಢವಾಗಿದೆ. ಹೀಗಾಗಿ ಪೊಲೀಸರ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಒಂದ್ ವೇಳೆ ಪಾಪದ ಹೆಣ್ಮಗಳನ್ನ ಕೊಂದಿದ್ದೇ ಆದ್ರೆ ಹಂತಕರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18, ಶಿವಮೊಗ್ಗ.